ಹಾಯ್ ಎಲ್ರಿಗೂ ಹೇಗಿದ್ದೀರಾ? ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಏನ್ ಗೊತ್ತಾ? ಏನು ಪ್ಲಾನ್ ಇಲ್ದೇನೆ ಇವತ್ತು ವ್ಲಾಗ್ ಮಾಡ್ತಾ ಇರೋದು. ಬಿಕಾಸ್ ನನಗೆ ಏನಂದ್ರೆ ನಾನು ಊರಿಗೆ ಹೋಗಿ ಬಂದ್ನಲ್ಲ, ಅದಾದ್ಮೇಲೆ ನನಗೆ ವ್ಲಾಗ್ ಮಾಡೋ ಇಂಟ್ರೆಸ್ಟ್ ಇರ್ಲಿಲ್ಲ. ಬಿಕಾಸ್ ನಾನು ಮಾಡಿಟ್ಟಿರೋ ವಿಡಿಯೋಗಳನ್ನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೆ ಇಷ್ಟು ದಿನಾನು. ಎಲ್ಲ ವಾಯ್ಸ್ ಓವರ್ ಕೊಟ್ಟ ಆಯ್ತು, ಇನ್ನೇನು ವಿಡಿಯೋಗಳಿಲ್ಲ. ಹಾಗಾಗಿ ಇವತ್ತೇನು ರ್ಯಾಂಡಮ್ ಆಗಿ ಏನು ವಿಡಿಯೋ ಮಾಡೋಣ ಅಂತ ಅನ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಆಯ್ತು ಇವತ್ತೊಂದು ಅಂದ್ರೆ ಮಾರ್ನಿಂಗ್ ರೊಟೀನ್ ತರ ಮಾಡೋಣ ಅಂತ ಅನ್ಸ್ಬಿಟ್ಟು ಇವತ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಈ ವಿಡಿಯೋ. ಹಾಗೆ ನಾನು ಒಂದಷ್ಟು ವಿಡಿಯೋಗಳನ್ನ ಮಾಡಿಟ್ಕೊಂಡಿದ್ದೀನಿ, ಅದನ್ನೇ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೇನೆ. ಗುಡ್ ಮಾರ್ನಿಂಗ್ ಹೇಳ್ತಾ ನನ್ನ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಇದೇ ಟೈಮಲ್ಲಿ ಹೇಳ್ತೀನಿ ಅಥವಾ ನಾನು 6 ಗಂಟೆಗೆ ಹೇಳ್ತೀನಿ, 6:15ಗೆ ಹೇಳ್ತೀನಿ ಅಂತ ಹೇಳೋಕ್ಕಾಗಲ್ಲ. ಸಮ್ ಟೈಮ್ ನಾನು 6 ಗಂಟೆಗೆ ಹೇಳ್ತೀನಿ, ಸಮ್ ಟೈಮ್ ನಾನು 5 o'clock 5:30 ಹಂಗೆ ಹೇಳ್ತೀನಿ. ನಂಗೆ ಯಾವ ರೀತಿ ಎಚ್ಚರ ಆಗುತ್ತೋ ಆ ರೀತಿ ಹೇಳ್ತೀನಿ. ಫೀಡಿಂಗ್ ಇರೋದ್ರಿಂದ ಪಾಪುಗೆ, ಹಾಗಾಗಿ ನಾನು ಇನ್ನು ಕರೆಕ್ಟಾಗಿ ಇದೇ ಟೈಮಲ್ಲಿ ಹೇಳ್ತೀನಿ ಅಂತ ಹೇಳೋಕ್ಕಾಗಲ್ಲ. ಎಷ್ಟೋ ಸಲ ಬೇಗ ಎದ್ದಿರ್ತೀನಿ 5:30ಗೆಲ್ಲ. ಅಷ್ಟರಲ್ಲಿ ಪಾಪುನೂ ಎದ್ದಿರ್ತಾಳೆ. ಆವಾಗ ಪಾಪು ಇನ್ನೂ ನನ್ನ ಜೊತೆನೇ ಇದ್ದರೆ ಅಂತ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಅವಳಿಗೆ ಫೀಡಿಂಗ್ ಕೊಟ್ಟ ನಾನು ಹಾಗೆ ಮಲಗಿಬಿಡ್ತೀನಿ. ತುಂಬ ಸಲ ಇದು ಆಗಿದೆ ನನಗೆ, ಹೇಳೋಕ್ಕೆ ಅಂತ ಎದ್ದೆಲ್ಲ ಆಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಾನು ಬಿಸಿನೀರು ಕುಡಿಯೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇದೊಂದು ಆಲ್ಮೋಸ್ಟ್ 5-6 ಇಯರ್ಸ್ ಮೇಲೇ ಆಯಿತು ಅನಿಸುತ್ತೆ ನಾನು ಬಿಸಿನೀರು ಕುಡಿಯೋಕ್ಕೆ ಶುರು ಮಾಡಿದ್ದು ಬೆಳಗ್ಗೆ ಎದ್ದ ತಕ್ಷಣ. ಸೊ ಇದು ನನಗೆ ತುಂಬ ಹೆಲ್ಪ್ ಆಗಿದೆ. ಅಂದರೆ ಮಾರ್ನಿಂಗ್ ಕೆಲವು ಸತಿ ಮೋಷನ್ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ, ಮತ್ತು ಡೈಜೆಷನ್ ಇಶ್ಯೂ ಇರೋರಿಗಂತೂ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಬಿಸಿನೀರು ಕುಡಿಯೋ ಇಲ್ಲಿ ನಾನು ಬಿಸಿನೀರು ಕಾಯಿಸೋಕ್ಕಿಟ್ಟಿದ್ದೀನಿ. ಸೊ ಅಷ್ಟರಲ್ಲಿ ನಾನು ಇದು ಅವಲಕ್ಕಿ ಇವತ್ತು ತಿಂಡಿಗೆ ಮಾಡೋದು ಅಂತ ಅಂದ್ಬಿಟ್ಟು ಅವಲಕ್ಕಿನೂ ನೆನೆ ಹಾಕಿ ಅದನ್ನ ತೊಳೆದ್ಬಿಟ್ಟು ಹಾಗೆ ಸ್ವಲ್ಪ ನೀರಿಟ್ಬಿಟ್ಟು ನಾನು ಹೊರಗಡೆ ಗುಡಿಸೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನಾನು ಇಲ್ಲಿ ಇದು ಎಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ಅಂದರೆ ಅವಲಕ್ಕಿ ಬಾತ್ ಮಾಡೋಕ್ಕೆ ಏನೇನು ಬೇಕೋ ಅದೆಲ್ಲ ತೆಗೆದಿಟ್ಕೊತಾ ಇದ್ದೀನಿ. ಯಾಕಂತಂದರೆ ನನ್ನ ಹಸ್ಬೆಂಡ್ ಅದಕ್ಕಿಂತ ಮುಂಚೆ ಎಚ್ಚರ ಆಯಿತು ಅಂತಂದರೆ, ಅಂದರೆ ನಾನು ಪೂಜೆ ಮಾಡೋ ಟೈಮಲ್ಲಿ ಎಲ್ಲಾದರೂ ಅವ್ರಿಗೆ ಎಚ್ಚರ ಆಯಿತು ಅಂತಂದರೆ ಅವರು ಅಂದರೆ ನನಗೆ ಟೊಮೊಟೊ ಕಟ್ ಮಾಡಿಡೋದಾಗಲಿ, ಈರುಳ್ಳಿ ಕಟ್ ಮಾಡಿಡೋದಾಗಲಿ ಎಲ್ಲ ಮಾಡಿಟ್ಟರೆ ನನಗೆ ಬಂದು ಪೂಜೆ ಮಾಡ್ಕೊಂಡು ಬಂದು ಬಾತ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಎಲ್ಲ ಎತ್ತಿಟ್ಟು ಹೋಗಿರ್ತೀನಿ. ಒಂದೊಂದು ಸಲ ಅವರು ಮಾಡಿರ್ತಾರೆ, ಒಂದೊಂದು ಸಲ ಮಾಡಲ್ಲ. ಹಾಗಂತ ನಾನು ತಿಂಡಿ ಮಾಡಿಡದೆ ಇರೋಕ್ಕಾಗಲ್ಲಲ್ಲ, ಮಾಡಿಡೋದು ಅಷ್ಟೇ. ಇದಕ್ಕಿಂತ ಮುಂಚೆ ನಾವು ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ವಿ. ಅದು ಯಾವ ರೀತಿ ಹೇಳಬೇಕು ಗೊತ್ತಾಗಿಲ್ಲ. ಅಲ್ಲಿ ಸೇಲ್ ಹಾಕಿರ್ತಾರಲ್ಲ, ಆ ಸೇಲಲ್ಲಿ ಆಮ್ಲ ಜ್ಯೂಸು ಇದು ಮಾರ್ತಾಯಿದ್ರು ಆಯಿತಾ, ಸೇಲ್ ಹಾಕಿದ್ರು. ಹಾಗಾಗಿ ನಾವು ಒಂದು 2 ಲೀಟ್ರ್ ಏನೋ ತೊಗೊಂಬಂದಿದ್ವಿ ಆಮ್ಲ ಜ್ಯೂಸು. ಆವಾಗ ನಾವು ಸ್ಟಾರ್ಟ್ ಮಾಡಿದ್ದು ಆಮ್ಲ ಜ್ಯೂಸನ್ನ ತಗೊಳ್ಳೋಕ್ಕೆ. ಸೊ ಆವಾಗ ಆ ಬಾಟ್ಲು ಮುಗಿಯೋ ತನಕ ನಾವು ಕುಡಿತಾ ಇದ್ವಿ. ರೀಸೆಂಟಾಗಿ ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ ಆಮ್ಲ ಜ್ಯೂಸ್ ಕುಡಿಯೋಣ ಅಂತಂದ್ಬಿಟ್ಟು. ಆಲ್ರೆಡಿ ಈ ಥರದ್ದೇ ಒಂದು ಬಾಟ್ಲಿ ಖಾಲಿಯಾಗಿದೆ. ಸೊ ಇದು ನೆಕ್ಸ್ಟ್ ಬಾಟ್ಲದ್ದು. ಹಾಗಾಗಿ ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ವಲ್ಲ, ನಾವು ಆಲ್ಮೋಸ್ಟ್ ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ವಿ, ಒಂದು 2 ವೀಕ್ಸ್ ಆಯಿತು ಅನಿಸುತ್ತೆ. ಸೊ ಇದು ಏನಕ್ಕೆ ಹೆಲ್ಪ್ ಆಗುತ್ತಂತಂದರೆ,
ಕೆಲವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಶುಗರ್ ಸ್ಪೈಕ್ ಆಗುತ್ತೆ, ಆ ಥರ ಎಲ್ಲ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಡೈಜೆಷನ್ ಪ್ರಾಬ್ಲಮ್ ಇರೋರಿಗೆ ಹೆಲ್ಪ್ ಆಗುತ್ತೆ. ಸೊ ನಾವು ಅದನ್ನೊಂದು ರೊಟೀನ್ ಥರ ಫಾಲೋ ಮಾಡ್ತೀವಿ. 3 ಮಂತ್ ಒನ್ಸ್ ಬೇರೆ ಬೇರೆ ಚೇಂಜಸ್ಗಳನ್ನ ಮಾಡ್ಕೊಳ್ತೀವಿ. ಆಮೇಲೆ ನಾನು ಇದಕ್ಕಿಂತ ಮೊದಲು ನಾವು ಶುಂಠಿನ ನಾವು ಬೇಯಿಸ್ಬಿಟ್ಟು ನಾವು ಅದರ ವಾಟರ್ನ ಕುಡಿತಾ ಇದ್ವಿ. ಅದು ಏನಕ್ಕೆ ಕುಡಿತಾ ಇದ್ದೆ ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲಿ ಯಾವತ್ತಾದರೂ ಶೇರ್ ಮಾಡ್ತೀನಿ. ಅದಕ್ಕೊಂದು ರೀಸನ್ ಇದೆ, ಹಾಗಾಗಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಯಾವತ್ತಾದರೂ ಶೇರ್ ಮಾಡ್ತೀನಿ. ಸೊ ಇಲ್ಲಾಂತಂದರೆ ಇದೇ ರೀತಿ ನಾನು ಯಾವತ್ತಾದರೂ ಶುಂಠಿ ನೀರು ಮಾಡಿಕೊಂಡಾಗ ನಾನು ಶೇರ್ ಮಾಡ್ಕೊತೀನಿ. ಅದಾದಮೇಲೆ ಅಂಗಡಿಗೆ ಹೋಗಿ ತರಕಾರಿ ತಂದು ಎಲ್ಲ ಆಯಿತು. ಇವತ್ತಿಗೆ ಏನೇನು ಬೇಕೋ ಆ ತರಕಾರಿನ ತಗೊಂಡು ಹಾಗೆ ಇಲ್ಲಿ ಉಪ್ಪು ನೀರಲ್ಲಿ ನಾನು ನೆನೆ ಹಾಕ್ತೀನಿ. ನಂದು ಸ್ನಾನ ಎಲ್ಲ ಆಗಿ ಬರುವಷ್ಟರಲ್ಲಿ ನಂದು ಎಲ್ಲ ಅರ್ಧ ಕೆಲಸಗಳು ಈಸಿ ಆಗಿಬಿಡುತ್ತವೆ ಅಂತ ಅಂದ್ಬಿಟ್ಟು ಎಲ್ಲ ಮಾಡ್ಕೊತೀನಿ. ಆಮೇಲೆ ಇಲ್ಲಿ ಪುದೀನ ತಂದಿದ್ದೀನಿ. ಪುದೀನಾನ ಹಾಗೆ ನಾನು ಇವಾಗ ಸ್ಟೋರ್ ಮಾಡಬೇಕಾಗುತ್ತೆ. ಇವಾಗ ಮಧ್ಯಾಹ್ನ ಹಾಗೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ಟೋರ್ ಮಾಡ್ತೀನಿ. ಸೊ ಆ ಪುದೀನಾನ ನಾನು ಇವಾಗ ಏನು ಎತ್ತಿಡಕ್ಕೆ ಹೋಗಲ್ಲ, ಅದಲ್ಲೇ ಇರಲಿ ಅಂತಂದ್ಬಿಟ್ಟು ಇಲ್ಲಿ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ನಂದು ದೇವ್ರ ಪೂಜೆನೂ ಆಯಿತು. ನಾನು ಒಂದು ವ್ರತ ಮಾಡ್ತಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ ದೇವ್ರ ಪೂಜೆಗೆ. ಸೊ ಆಲ್ಮೋಸ್ಟ್ ಒಂದು 1 ಅವರ್ ತಗೊಳುತ್ತೆ ನನಗೆ ದೇವ್ರ ಪೂಜೆಗೆ. ಸೊ ಅದೆಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ನಂದು ಅವಲಕ್ಕಿನೂ ರೆಡಿಯಾಗಿದೆ. ಸೊ ಅದಾದಮೇಲೆ ಇಲ್ಲಿ ನಾನು ಉಪ್ಪು ಹಾಕಿ ನೆನೆ ಹಾಕ್ತಾಯಿದ್ದೀನಿ ನಾನು ತರಕಾರಿ. ಆಮೇಲೆ ಆಲೂಗೆಡ್ಡೆ ಮತ್ತು ಇವತ್ತು ಮಾವಿನ ಹಣ್ಣು ತಂದಿದ್ದೆ. ಸೊ ಮಾವಿನ ಹಣ್ಣು ಏನಂತಂದರೆ 1 kgಗೆ 60 ರೂಪಾಯಿ ಇತ್ತು. ಸೊ ಸೂಪರಾಗಿತ್ತು. ನಾನು ಅರ್ಧ kg ಅಷ್ಟೇ ತೊಗೊಂಡೆ, ಯಾಕಂದರೆ ನಾನು ಪಾಪುಗೆ ಕೊಡ್ತಾಯಿದ್ದೀನಿ ಅದನ್ನ. ಹಾಗಾಗಿ ನಾನು ಇಲ್ಲಿ ಉಪ್ಪು ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ. ನಾನು ಪ್ರತಿ ತರಕಾರಿನೂ ಯೂಸ್ ಮಾಡುವಾಗ ಉಪ್ಪು ನೀರಲ್ಲಿ ನೆನೆಸಿಡ್ತೀನಿ. ನಾನು 1 ಅವರ್ 2 ಅವರು ಅಷ್ಟೇ ನೆನೆಸಿಡೋದು. ಅದಾದಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಡ್ರೈ ಮಾಡಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ. ಸೊ ಹಾಗಾಗಿ ನನಗೆ ಪ್ರತಿ ತರಕಾರಿ ನಾನು ಹಾಗೆ ಯೂಸ್ ಮಾಡೋದ್ರಿಂದ ನನಗೆ ಅದರಿಂದ ಬೆನಿಫಿಟ್ ಇದೆಯೋ ಗೊತ್ತಿಲ್ಲ, ಬಟ್ ನನಗೇನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ. ಹಾಗಾಗಿ ನಾನು ಹಾಗೆ ಮಾಡ್ಕೊತೀನಿ ಯಾವಾಗಲೂ. ಇನ್ನೊಂದು ನಾನು ಹೇಳಕ್ಕೆ ಮರೆತೆ, ಇದು ಕಿಡ್ನಿ ಇಶ್ಯೂಸ್ ಇರೋರೆಲ್ಲ ಆಮ್ಲ ಜ್ಯೂಸನ್ನ ಕುಡಿಬಾರ್ದು ಅಂತ ಹೇಳ್ತಾರೆ. ಸೊ ನಿಮಗೆ ಯಾರಿಗಾದರೂ ಆಮ್ಲ ಜ್ಯೂಸ್ ಟ್ರೈ ಮಾಡಬೇಕು ಅಂತ ಇದ್ದರೆ, ಕಿಡ್ನಿ ಇಶ್ಯೂಸ್ ಇದ್ದರೆ ಟ್ರೈ ಮಾಡಬೇಡಿ. ಆಮೇಲೆ ಏನು ಅಂತಂದರೆ ಬ್ಲಡ್ ಥಿನ್ನರ್ಸ್, ಆಮೇಲೆ ಡಯಾಬಿಟಿಕ್ ಏನಾದರೂ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊತಾ ಇದ್ದರೆ ಸ್ವಲ್ಪ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ತಗೋಬೇಕಾಗುತ್ತೆ. ಆಮೇಲೆ ಏನಂದರೆ ಅದು 1-2 ಸ್ಪೂನು ಅಷ್ಟೇ ಬಿಸಿನೀರಿಗೆ ಹಾಕ್ಕೊಳ್ಳೋದು. ನಾನು ಉಗುರು ಬೆಚ್ಚ ಇರೋ ನೀರಿಗೆ ಹಾಕ್ಕೊತೀನಿ. ಫಸ್ಟ್ ನಾನು ತಣ್ಣಗಿರೋ ನೀರಿಗೆ ಹಾಕ್ಕೊಂಡು ಅದಾದಮೇಲೆ ನಾನು ಉಗುರು ಬೆಚ್ಚಗಿರೋ ನೀರಿಗೆ ಹಾಕ್ಕೊತೀನಿ. ಸೊ ನಾವು ಎಲ್ಲನೂ ಫುಲ್ಲಾಗಿ ಹಾಕ್ಕೊಳ್ಳೋಕ್ಕೆ ಬರಲ್ಲ. ಅಂದರೆ ಎಷ್ಟು ಮಾಡಿದ್ದೀವೋ ಅಷ್ಟೆಲ್ಲ ಮಾಡಿಬಿಟ್ಟು ಕುಡಿತೀವಿ ಅಂತಂದರೆ ಅದು ಹಾಗೆ ವರ್ಕ್ ಆಗಲ್ಲ.
ನಾನು ನನ್ನ ಪೂಜೆ ಎಲ್ಲ ಆದಮೇಲೆ ನಾನು ಸ್ವಲ್ಪ ಅಂದರೆ ಒಂದು 4 ಇದು ದ್ರಾಕ್ಷಿ, ಆಮೇಲೆ ಒಂದು 2 ಬಾದಾಮಿ, ಆಮೇಲೆ ಒಂದು 6ರಿಂದ 7 ಕಡಲೆ ಬೀಜನ ನೆನೆಸಿ ಹಾಕಿರ್ತೀನಿ ಒಬ್ಬೊಬ್ಬರಿಗೆ, ಅಂದರೆ ನನಗೆ, ಹಸ್ಬೆಂಡ್ಗೆ, ಆಮೇಲೆ ಪಾಪುಗೆ ನಾನು ಒಂದು 2-3 ಕಡಲೆ ಬೀಜನ ನೆನೆಸಿ ಹಾಕ್ತೀನಿ. ಆಮೇಲೆ ಒಂದು 2 ದ್ರಾಕ್ಷಿನ ನೆನೆ ಹಾಕಿರ್ತೀನಿ. ಬಾದಾಮಿ ಅವಳು ತಿನ್ನಲ್ಲ, ಕಡಲೆ ಬೀಜನ ತಿಂತಾಳೆ ನೆನೆ ಹಾಕಿದ್ದು. ಹಾಗಾಗಿ ಅವಷ್ಟನ್ನು ಅವಳು ಎದ್ದ ತಕ್ಷಣ ಬಿಸಿನೀರು ಕೊಡ್ತೀನಿ. ಅವಳಿಗೆ ಬರೀ ಬಿಸಿನೀರು ಕೊಡ್ತೀನಿ ನಾನು ಎದ್ದ ತಕ್ಷಣ. ಅದಾದಮೇಲೆ ಅವಳಿಗೆ ಡ್ರೈ ಫ್ರೂಟ್ಸ್ ಏನು ಹಾಕಿರ್ತೀನೋ ಅದನ್ನ ಕೊಡ್ತೀನಿ. ಅದಾದಮೇಲೆ ನಾನು ಒಂದು ಹಾಫ್ ಆನ್ ಅವರ್ ಬಿಟ್ಟು, ಅಂದರೆ ಆಮ್ಲ ಜ್ಯೂಸ್ ಎಲ್ಲ ತಗೊಂಡು ಆದಮೇಲೆ ಹಾಫ್ ಆನ್ ಅವರ್ ಬಿಟ್ಟು ನಾನು ತಗೊತೀನಿ. ಸೊ ಇದು ನನಗೆ ತುಂಬ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು. ಈ ಮಾರ್ನಿಂಗ್ ಕೆಲವರಿಗೆ ತುಂಬ ಫೆಟಿಗ್ ಇರುತ್ತೆ, ಆಯಾಸ ಇರುತ್ತೆ, ಒಂಥರ ಸೋಂಬೇರಿತನ ಅಂತ ಇರುತ್ತೆ, ಅವರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸೊ ನೀವು ಟ್ರೈ ಮಾಡ್ಬೋದು. ಅದೇ ಬೇಕು ಇದೇ ಬೇಕು ಡ್ರೈ ಫ್ರೂಟ್ಸ್ ಅಂತ ಇಲ್ಲ. ಸೊ ಕಡಲೆ ಬೀಜನೂ ಒಂದು ರೀತಿ ಡ್ರೈ ಫ್ರೂಟ್ಸೇ. ಆಮೇಲೆ ಬಾದಾಮಿ ಒಂದು 10-15 ತಿನ್ನಿ ಅಂತ ಹೇಳ್ತಾರೆ, ಬಟ್ ಅದು ಅಷ್ಟು ತಿನ್ನೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಒಟ್ಟಿಗೆ. ಸೊ ತಿನ್ನೋರು ತಿನ್ಬೋದೇನೋ, ಬಟ್ ನನಗಂತ ಆಗಲ್ಲ. ಒಂದು ಮುಷ್ಟಿ ಕೈ ಮುಷ್ಟಿಯಷ್ಟು ನಾವು ನೆನೆಸಿರೋ ಡ್ರೈ ಫ್ರೂಟ್ಸ್ಗಳನ್ನ ಮಾರ್ನಿಂಗ್ ತಗೋಬೋದು ಅಂತ ಹೇಳ್ತಾರೆ. ಸೊ ಜಾಸ್ತಿನೂ ತಗೋಬಾರ್ದು ಅದನ್ನ, ಅದರದ್ದೇ ಆದ ಸೈಡ್ ಎಫೆಕ್ಟ್ಗಳು ಇರುತ್ತೆ. ಇಲ್ಲಿ ನಾನು ನಾನು ಒಂದು ಸಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಇಲ್ಲಿ ತಿಂಡಿಗೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅಂದರೆ ನನ್ನ ಪಾಪು ಅಷ್ಟರಲ್ಲಿ ಎದ್ದಿದ್ದಾಳೆ, ಅದಕ್ಕಿಂತ ಮೊದಲೇ ಎದ್ದಿದ್ದಾಳೆ. ಸೊ ಹಸ್ಬೆಂಡ್ ಹತ್ರ ಹೇಳಿದೆ ಸ್ವಲ್ಪ ನೋಡ್ಕೊಳ್ಳಿ ಅಂತ, ಹಾಗಾಗಿ ಅವ್ರು ನೋಡ್ಕೊತಾ ಇದ್ರು. ಇವಾಗ ಮತ್ತೆ ನನ್ನನ್ನು ಕರಿಯೋಕ್ಕೆ ಬಂದು ನಿಮಗೂ ಮಕ್ಕಳಿರೋರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸಮ್ಟೈಮ್ ಏನು ಮಾಡ್ತಾರಂತಂದರೆ ಅಳ್ತಾನೇ ಇರ್ತಾರೆ ಬೆಳಗ್ಗೆಯಿಂದ ಸಂಜೆ ತನಕ. ಒಂದೊಂದು ಸಲ ಅಂತೂ ತುಂಬ ಖುಷಿಯಾಗಿರ್ತಾರೆ, ಒಂದೊಂದು ಸಲ ಈ ಥರನೂ ಮಾಡ್ತಾರೆ. ಮಧ್ಯ ಏನಾದರೂ ಕೆಲಸ ಮಾಡ್ತಾ ಇರಬೇಕಾದ್ರೆ ಬಾ ಅಂತೇಳಿ ಕರ್ಕೊಂಡು ಹೋಗ್ತಾರೆ, ಅಳ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಸೊ ಅವರು ಇದ್ದಾಗ ನಮಗಂತೂ ಏನಂತಂದರೆ ಅರ್ಧ ಗಂಟೆಲಾಗೋ ಕೆಲಸ 1 ಗಂಟೆ 2 ಗಂಟೆ ಆದರೂ ಕೆಲವೊಂದು ಸಲ ಆಗೋಲ್ಲ. ಅವ್ರನ್ನ ಹಿಡ್ಕೊಂಡು ಮಾಡಬೇಕು, ಇಲ್ಲಾಂತಂದರೆ ಎತ್ಕೊಂಡು ಮಾಡಬೇಕು, 2ರಲ್ಲೂ ಒಂದು ಮಾಡಬೇಕು. ಒಂದೊಂದು ಸಲ ನಾನೇನು ಮಾಡ್ತೀನಿ ಅಂತಂದರೆ, ಏನಾದರೂ ಇವಾಗ ಕುಕ್ಕುಂಬರ್ ತಂದಿದ್ದರೆ ಅದನ್ನ ಒಂದು ಪೀಸ್ ಕಟ್ ಮಾಡಿ ಕೆಳಗಡೆ ಬಟ್ಲೆಲ್ಲ ಹಾಕ್ಕೊಡ್ತೀನಿ, ಆವಾಗ ತಿನ್ಕೊಂಡಿರ್ತಾಳೆ. ಸೊ ಅದು ನನಗೆ 10 ಗಂಟೆ ಮೇಲೆ ಆದರೆ ಆ ಥರ ಮಾಡ್ತೀನಿ. ಆಮೇಲೆ ಕ್ಯಾರೆಟ್ ತಂದಿದ್ದರೆ ಕ್ಯಾರೆಟ್ ಅಷ್ಟೇ ಸಣ್ಣದಾಗಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿಬಿಟ್ಟು ಕೊಡ್ತೀನಿ, ಅಂದರೆ ಉದ್ದ ಪೀಸ್ಗಳಾಗಿ ಮಾಡಿ ಕೊಡ್ತೀನಿ. ಅವಳು ಹಲ್ಲಿಗೆ ಹಾಕ್ಕೊಂಡು ಕಡಿತಾ ಇರ್ತಾಳೆ. ಸೊ ಹಾಗೆಲ್ಲ ಮಾಡ್ಕೊಂಡು ಮ್ಯಾನೇಜ್ ಮಾಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಖಂಡಿತ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ. ಹಾಗೆ ನಾನು ಯಾವ ರೀತಿ ಟಾಪಿಕಲ್ಲಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂತ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ಇನ್ನು ವಿಡಿಯೋ ಎಂಡ್ ಮಾಡೋಣ ಅಂತ ಅನ್ನಿಸ್ತಿದೆ, ಹಾಗಾಗಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಸಪೋರ್ಟ್ ಮಾಡ್ತಿದ್ದೀರಾ, ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಆ್ಯಕ್ಚುಲಿ ನಾನು ಹೇಳಬೇಕು ಅಂತಂದರೆ ನನಗೆ 326 ಮೆಂಬರ್ಸ್ ಆಗಿದ್ದಾರೆ ಇವಾಗ. ಸೊ ಪರವಾಗಿಲ್ಲ. ನಾನು ವಿಡಿಯೋ ಸೋಮವಾರ, ಬುಧವಾರ, ಶುಕ್ರವಾರ ಹಾಕಬೇಕು ಅಂದ್ಕೊಂಡಿದ್ದೆ, ಬಟ್ ಕಾರಣಾಂತರಗಳಿಂದ ಆಗ್ತಾನೆ ಇಲ್ಲ. ಯಾಕಂತಂದರೆ ಏನಂದ್ರೆ ರೀಸನ್ ಅಂತಂದರೆ, ನನಗೆ ಮಗಳು ನೋಡಿಕೊಂಡು ವಿಡಿಯೋ ಎಡಿಟ್ ಮಾಡೋಕ್ಕಾಗ್ತಿಲ್ಲ, ವಿಡಿಯೋ ಶೂಟ್ ಮಾಡಿಕೊಂಡು ಎಡಿಟ್ ಮಾಡೋಕ್ಕಾಗ್ತಿಲ್ಲ. ಎಡಿಟ್ ಮಾಡೋಕ್ಕೆ ಏನಂತಂದರೆ ಮೊಬೈಲ್ ಹೇಳ್ಕೊತಾಳೆ ನಾನು ಎಡಿಟ್ ಮಾಡೋಕ್ಕೆ ಕೂತ್ಕೊಂಡಾಗ, ಅವಳು ಎಚ್ಚರ ಇದ್ದಾಗ. ನಾನು ಎಲ್ಲಾದರೂ ಎಡಿಟ್ ಮಾಡಬೇಕು ಅಂತ ಇದ್ದರೆ ನಾನು ಅವಳು ಮಲಗಿದಾಗಲೇ ಆಗೋದು. ಸೊ ಹಾಗಾಗಿ ನಾನು ಕನ್ಸಿಸ್ಟೆನ್ಸಿ ಆಗಿ ನಂಗೆ ಹಾಕೋಕ್ಕಾಗ್ತಿಲ್ಲ. ಮ್ಯಾಕ್ಸಿಮಮ್ ನನ್ನ ಕಡೆಯಿಂದ ಏನು ಎಫರ್ಟ್ ಹಾಕಬೇಕು ಹಾಕ್ತಾ ಇದ್ದೀನಿ ವಿಡಿಯೋ ಮಾಡೋದಕ್ಕೆ. ಸೊ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಡೈಲಿ ನಿಮಗೆ ಹೊರಗಡೆ ಹೋಗೋ ವ್ಲಾಗ್ಗಳೇ ಇಷ್ಟ ಆಗುತ್ತೆ ಅಂತಂದರೆ ನೋಡೋಣ, ಅದನ್ನು ಟ್ರೈ ಮಾಡ್ತೀನಿ. ಸೊ ಸದ್ಯಕ್ಕೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿರೋದಕ್ಕೆ. ಬಾಯ್, ಟೇಕ್ ಕೇರ್.